ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ ಮರುಸಿಂಚನ ಪುನರ್ಮನನ ಹಾಳೆ 11 ಮತ್ತು 12 ಇದರಲ್ಲಿ ಬರುವಂತಹ ಸಂಪೂರ್ಣ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು 10 ಹಾಳೆಗಳನ್ನು ಬಿಡಿಸಿದ್ದೇನೆ ಮಕ್ಕಳ. ಸೊ ಅದರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಇದೇ ರೀತಿ ನಾನು ವಿಜ್ಞಾನ ವಿಷಯಕ್ಕೆ ಮತ್ತು ಇಂಗ್ಲೀಷ್ ವಿಷಯಕ್ಕೂ ಸಹ ಎಲ್ಲ ಆನ್ಸರ್ಸ್ಗಳನ್ನು ಬಿಡಿಸ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹ ನೋಡಿ, ಅದು ನಿಮಗೆ ಸಹಾಯ ಆಗುತ್ತೆ. ಪುನರ್ಮನನ ಹಾಳೆ 11 ರೇಖಾಗಣಿತದ ಮೂಲ ಪರಿಕಲ್ಪನೆ. ಸೊ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಜಸ್ಟ್ ಇದನ್ನು ನೀವು ರಿವೈಸ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ರೇಖೆ ಬಗ್ಗೆ, ರೇಖಾಖಂಡ, ಕಿರಣ, ಕೋನ, ಸೊ ಇವುಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿತಾ ಹೋಗ್ತೀರಾ. ಮೊದಲನೇದು ನೋಡಿ, ನಾನ್ಯಾರು ಹೇಳಬಲ್ಲಿರಾ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ನಾನೊಬ್ಬ ಆಕಾರ ಗಾತ್ರ ಇಲ್ಲದವ, ಆದರೆ ನಾನಿಲ್ಲದೆ ರೇಖಾಗಣಿತವಿಲ್ಲ, ನಾನ್ಯಾರು? ಸೊ ಆಕಾರ ಇಲ್ಲ, ಗಾತ್ರ ಇಲ್ಲ ಅಂತ ಹೇಳಿದರೆ ಅದು ಬಿಂದು ಆಗಿರುತ್ತೆ, ಹಾಗಾಗಿ ಬಿಂದು. ಎರಡನೇದು, ನಾನೊಬ್ಬ ಬಿಂದುಗಳ ಜೋಡಣೆಯಿಂದ ಮಾಡಲ್ಪಟ್ಟವ, ನನಗೆರಡು ಅಂತ್ಯ ಬಿಂದುಗಳುಂಟು, ನಾನಿಲ್ಲದೆ ಬಹುಭುಜಾಕೃತಿ ಇಲ್ಲ. ಎರಡು ಅಂತ್ಯ ಬಿಂದುಗಳಿದ್ದಾವೆ ಅಂತ ಹೇಳಿದ್ರೆ ಸೊ ಅದು ಒಂದು ರೇಖಾಖಂಡಗಳಾಗಿರ್ತದೆ, ಹಾಗಾಗಿ ಉತ್ತರ ರೇಖಾಖಂಡ. ಮೂರನೇದು, ನಾನು ಬಿಂದುಗಳ ಜೋಡಣೆಯಿಂದ ಆದವ, ನನ್ನ ಎರಡೂ ಕಡೆಗಳನ್ನು ಅನಂತದವರೆಗೆ ವೃದ್ಧಿಸ್ಬೋದು. ನೋಡಿ, ಇಲ್ಲಿ ಬಿಂದುಗಳಿಂದಲೇ ಆಗಿರುವಂಥದ್ದು ಒಂದು ರೇಖೆ ಅಂತ ಅಂದರೆ ಸೊ ಎರಡೂ ಕಡೆ ಅನಂತದವರೆಗೆ ವೃದ್ಧಿಸ್ಬೋದು, ಅಂದರೆ ಅದು ಸರಳ ರೇಖೆ ಆಗಿರ್ತದೆ. ನೆಕ್ಸ್ಟ್ ನಾಲ್ಕನೇದು, ಬಿಲ್ಲಿಗೇರಿಸುವ ಬಾಣದಂತಿರುವೆ ನಾನು, ನನಗೊಂದು ಕಡೆ ಅಂತ್ಯ ಬಿಂದು ಉಂಟು, ಮತ್ತೊಂದು ಕಡೆ ಅನಂತದವರೆಗೂ ವೃದ್ಧಿಸಬಲ್ಲ. ಸೊ ಒಂದು ಕಡೆ ಅಂತ್ಯ ಇದೆ, ಇನ್ನೊಂದು ಕಡೆ ಅಂತ್ಯ ಇಲ್ಲ ಅಂತ ಹೇಳಿದ್ರೆ ಮತ್ತಲ್ಲಿ ಬಾಣದಂತಿರುವ, ಸೊ ದಟ್ ಮೀನ್ಸ್ ಏನಾಗಿರ್ತದೋ ಕಿರಣ ಆಗಿರುತ್ತದೆ. ಹಾಗಾಗಿ ನಾನ್ಯಾರು ಅಂದರೆ ಅದು ಕಿರಣ. ಐದನೇದು, ಒಂದೇ ಅಂತ್ಯ ಬಿಂದುವಿನಿಂದ ಎರಡು ಕಿರಣಗಳಾಗಿ ಅಂತರ ಕಾಯ್ದುಕೊಂಡು ಹೊರಟಿರುವ ನಾನು. ಸೊ ಒಂದೇ ಅಂತ್ಯ ಬಿಂದು, ಎರಡು ಕಿರಣಗಳು, ಸೊ ಎರಡು ಕಿರಣಗಳು ಒಂದು ಅಂತ್ಯ ಬಿಂದುವಿನಲ್ಲಿ ಸೇರಿದಾಗ ಉಂಟಾಗುವಂಥದ್ದು ಕೋನ, ಹಾಗಾಗಿ ಕೋನ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ಒಂದು ಸಮತಲದಲ್ಲಿ 3 ರೇಖಾಖಂಡಗಳಿಂದ ಆವೃತವಾದ ಆಕೃತಿನ ತ್ರಿಭುಜ ಅಂತ ಹೇಳಿ ಕರಿತೀವಿ. ಏಳನೇದು, ಒಂದು ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿ ಬಿಂದುಗಳ ಜೋಡಣೆಯಿಂದ ಆಗಿರುವೆ, ಸೊ ಅದು ಒಂದು ವೃತ್ತ ಆಗಿರ್ತದೆ. ಎಂಟನೇದು, ನಮ್ಮನ್ನು ನೋಡಿ ರೈಲು ಹಳಿಗಳನ್ನು ಮಾಡಿರುವರು, ನಮ್ಮನ್ನ ನಡುವೆ ಸ್ಥಿರ ಅಂತರವನ್ನು ಕಾಯ್ದಿರಿಸಿಕೊಂಡಿರುವರು, ಸೊ ಹಾಗಾಗಿ ಅದು ಒಂದು ಸಮಾಂತರ ರೇಖೆಗಳಾಗಿರ್ತದೆ. ಒಂಬತ್ತನೇದು, ರೇಖಾಖಂಡಗಳುಂಟು ಆದರೆ ಆವೃತವಾಗಿಲ್ಲ. ಸೊ ರೇಖಾಖಂಡ ಇದೆ, ಅದು ಆವೃತವಾಗಿಲ್ಲ ಅಂತ ಹೇಳಿದ್ರೆ ಅದು ಆವೃತವಲ್ಲದ ಆಕೃತಿಯಾಗಿರ್ತದೆ. ನೆಕ್ಸ್ಟ್ 10ನೇದು, 3 ಆಯಾಮದ ಆಕೃತಿ ನಾನು, ನನಗೆ ಗಾತ್ರ ಉಂಟು, ನನ್ನನ್ನು ಕೈಯಲ್ಲಿ ಹಿಡಿದುಕೊಳ್ಳಬಹುದು, ನಾನ್ಯಾರು? ಸೊ 3 ಆಯಾಮ ಅಂತ ಹೇಳಿದ್ರೆ ಅದೊಂದು ಘನಾಕೃತಿ ಆಗಿರ್ತದೆ, ಹಾಗಾಗಿ ಘನಾಕೃತಿ. ನೆಕ್ಸ್ಟ್, ಈ ಕೆಳಗಿನ ಚಿತ್ರಗಳಲ್ಲಿ ಕಂಡುಬರುವ ರೇಖಾಗಣಿತದ ಆಕೃತಿಗಳ ಪುಟ್ಟ ಚಿತ್ರ ರಚಿಸಿ ಅದರಲ್ಲಿ ಪಕ್ಕದಲ್ಲಿರುವ ಹೆಸರನ್ನ ಬರೆಯಿರಿ. ಸೊ ಇಲ್ಲಿ ನೋಡಿ, ಅವರೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರದಲ್ಲಿ ನಮಗೆ ಒಂದು ವೃತ್ತ ಇದೆ ಮತ್ತೆ ಒಂದು ವರ್ಗ ಇದೆ, ಹೌದಾ? ಸೊ ಹಾಗಾಗಿ ವೃತ್ತ ಅಂದ್ರೆ ಇದು, ವರ್ಗ ಅಂದ್ರೆ ಇದು. ಸೊ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನೋಡಿ, ಸೊ ಮೊದಲನೇದು ವೃತ್ತ ಆಗಿರುತ್ತದೆ, ಎರಡನೇದು ಇದು ವಜ್ರಾಕೃತಿ, ಸೊ ಇದು ಆಯತ, ಇದು ಷಡ್ಭುಜಾಕೃತಿ. ಹಾಗಾಗಿ ಈ ರೀತಿ ಬರೆದು ನೀವು ಈ ಆಕೃತಿಗಳು ಯಾವ್ಯಾವುದು ಅಂತೇಳಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಪ್ರತಿ ಇದರಲ್ಲೂ ನಮಗೆ ಆಯತವನ್ನೇ ಕಾಣಿಸ್ತಾ ಇದೆ, ಹಾಗಾಗಿ ಒಂದು ಚಿತ್ರ ಬಿಡಿದು ಆಯತ ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿ ಮನೆಯ ಚಿತ್ರ ಇದೆ. ಸೊ ಈ ಮನೆ ಚಿತ್ರದಲ್ಲಿ ನೋಡಿ, ಇದು ನಮಗೆ ಮೇಲ್ಮಾಳ್ ಚಾವಣಿ ತ್ರಾಪಿಜ್ಯ ತರ ಇದೆ, ಹಾಗಾಗಿ ತ್ರಾಪಿಜ್ಯ. ಇನ್ನೇನಿದೆ ನೋಡಿ, ಇಲ್ಲಿ ಎಸ್ ಆಯತ ಇದೆ, ನೆಕ್ಸ್ಟ್ ಚೌಕ ಇದೆ, ನೆಕ್ಸ್ಟ್ ಇಲ್ಲಿ ವೃತ್ತ ಇದೆ. ನೆಕ್ಸ್ಟ್ ಇಲ್ಲೂ ಸಹ ನೋಡಿ, ಕಂಪ್ಲೀಟ್ ಚಿತ್ರವನ್ನು ನೋಡಿ, ಇಲ್ಲೂ ಸಹ ನಮ್ಗೆ ಏನು ಕಾಣಿಸ್ತಾ ಇದೆ, ಒಂದು ವರ್ಗ, ಆಯತ, ನೆಕ್ಸ್ಟ್ ಇಲ್ಲೊಂದು ವೃತ್ತ ಇದೆ, ನೆಕ್ಸ್ಟ್ ಇಲ್ಲೊಂದು ಸಮಾಂತರ ಚತುರ್ಭುಜ ಇದೆ. ಸೊ ಹಾಗಾಗಿ ಇಲ್ಲಿರುವಂತಹ ಆಕೃತಿಗಳನ್ನು ನೀವು ಬರಿಬೇಕಾಗುತ್ತೆ. ಆಕೃತಿಗಳನ್ನು ಅವುಗಳ ಹೆಸರಿನೊಂದಿಗೆ ಹೊಂದಿಸಿ ಆಕೃತಿಗಳ ಮುಂದೆ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ಸೊ ಇಲ್ಲಿ ಮೊದಲನೇ ನಮಗೆ ಆಕೃತಿನೂ ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಹೆಸರುಗಳ ಜೊತೆ ಹೊಂದಿಸ್ಬೇಕು. ಸೊ ಇಲ್ಲಿ ಸಮಾಂತರ ರೇಖೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳು. ಸೊ ನೀವು ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ಸಮಾಂತರ ರೇಖೆಗಳು ಯಾವಪ್ಪ, ಇವು ಸಮಾಂತರ ರೇಖೆಗಳು. ಸೊ ಇಲ್ಲಿ ಬಿಡಿಸಿ. ನೆಕ್ಸ್ಟ್ ಏನಿದೆ, ಕರ್ಣ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಕರ್ಣ ಯಾವುದು ಮಕ್ಕಳ? ಸೊ ಕಿರಣ ಆಗ್ಬೇಕು, ಅದು ಕರ್ಣ ಅಲ್ಲ. ಸೊ ಕಿರಣ ಯಾವುದು? ಸೊ ಇದು ಕಿರಣ.
ನೆಕ್ಸ್ಟ್ ಚತುರ್ಭುಜ. ಸೊ ಈ ಕೊಟ್ಟಿರೋ ಇದರಲ್ಲಿ ಇದು ಒಂದು ಚತುರ್ಭುಜ ಚಿತ್ರವನ್ನು ಬಿಡಿಸಿ. ನೆಕ್ಸ್ಟ್ ರೇಖಾಖಂಡ. ಸೊ ಇದು ರೇಖಾಖಂಡವಾಗಿರ್ತದೆ. ನೆಕ್ಸ್ಟ್ ಕೋನ ಕೇಳಿದ್ದಾರೆ. ಸೊ ಕೋನ ಅಂದರೆ ಇದು ಕೋನಕ್ಕೆ ಬರ್ತದೆ. ಬಿಂದು. ಸೊ ಬಿಂದು ಅಂದರೆ ಇಲ್ಲಿ ಬಿಂದು. ನೆಕ್ಸ್ಟ್ ಸರಳ ರೇಖೆ ಅಂದರೆ ಈ ಚಿತ್ರವನ್ನು ಇಲ್ಲಿ ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ತ್ರಿಭುಜ. ಸೊ ತ್ರಿಭುಜ ಅಂತ ಹೇಳಿದ್ರೆ ಈ ಒಂದು ತ್ರಿಭುಜವನ್ನು ನೀವು ಇಲ್ಲಿ ಬಿಡಿಸಿ. ನೆಕ್ಸ್ಟ್ ವೃತ್ತ. ಸೊ ವೃತ್ತ ಅಂದರೆ ಇಲ್ಲಿ ಒಂದು ವೃತ್ತವನ್ನು ಬಿಡಿಸಿದ್ರೆ ಸಾಕಾಗುತ್ತೆ. ಸೊ ಅರ್ಥ ಆಗಿದೆಯಲ್ಲ. ಸೊ ನೀವು ಈ ರೀತಿನಾದರೂ ಮ್ಯಾಚ್ ಮಾಡ್ಬೋದು ಅಥವಾ ಇದಕ್ಕೇ ಈ ಆನ್ಸರ್ಸ್ಗಳನ್ನು ಸಹ ಮ್ಯಾಚ್ ಮಾಡ್ಬೋದು. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಚಿತ್ರವನ್ನೇ ನಿಮಗೆ ಬರೆದು ತೋರಿಸಿದ್ದೀನಿ. ನೆಕ್ಸ್ಟ್ ಪುನರ್ಮನನ ಹಾಳೆ 12. ಸೊ ಸಮಮಿತಿಯ ಆಕೃತಿಗಳು ಇಲ್ಲಿ ಬರ್ತವೆ. ಸೊ ಇಲ್ಲಿ ನೋಡಿ ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಗಮನಿಸಿ ಅವುಗಳನ್ನು 2 ಸಮಭಾಗಗಳಾಗುವಂತೆ ಗೆರೆಯನ್ನು ಎಳೆದು ಗಮನಿಸಿ ನಿಮ್ಮ ಅನಿಸಿಕೆಯನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಗೆರೆಯನ್ನು ಎಳೆಯೋದಾದರೆ ಇದಕ್ಕೆ ಮಧ್ಯಭಾಗದಲ್ಲಿ ಗೆರೆಯನ್ನು ಎಳಿಬೇಕು. ಅದೇ ರೀತಿ ಇಲ್ಲಿ ನೀವು ಮಧ್ಯಭಾಗಕ್ಕೆ ಒಂದು ಗೆರೆಯನ್ನು ಎಳಿರಿ. ಸೊ ಇಲ್ಲಿ ಒಂದು ಗೆರೆಯನ್ನು ಎಳೆದ್ರೆ ಈ ಭಾಗದಲ್ಲಿ ಬಲಭಾಗದಲ್ಲಿ ಏನಿದೆ ಅದೇ ರೀತಿ ಎಡಭಾಗದಲ್ಲಿ ಬರ್ತದೆ. ಸೊ ಹಾಗಾಗಿ ಈ ಚಿತ್ರಗಳನ್ನು ನಾವು ಸಮಮಿತಿ ಆಕೃತಿಗಳು ಅಂತ ಹೇಳಿ ಕರಿತೀವಿ. ಸೊ ನಾವು ಪ್ರಕೃತಿಯಲ್ಲಿ ಅನೇಕ ರೀತಿಯ ಸಮಮಿತಿಯು ಹೊಂದಿರುವ ಮತ್ತು ಹೊಂದಿರಲದ ಆಕೃತಿಗಳನ್ನು ನೋಡಿರ್ತೀವಿ. ಸೊ ಅದನ್ನು ನಾವಿಲ್ಲಿ ಪಟ್ಟಿ ಮಾಡಿ ಕೇಳಿದ್ದಾರೆ. ಸೊ ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಸಮಮಿತಿ ಆಕೃತಿಗಳಂದರೆ ಎರಡೂ ಕಡೆನೂ ಒಂದೇ ರೀತಿ ಬರಬೇಕು. ಸೊ ಕಪ್ಪು ಹಲಗೆ. ಸೊ ಕಪ್ಪು ಹಲಗೆಯನ್ನು ನೀವು ಮಧ್ಯದಲ್ಲಿ ಲೈನನ್ನು ಹಾಕಿದ್ರೆ ಎರಡೂ ಭಾಗ ಒಂದೇ ರೀತಿ ಬರುತ್ತೆ. ಪುಸ್ತಕ, ಕತ್ತರಿ, ಮನುಷ್ಯನ ದೇಹ, ಕಂಪ್ಯೂಟರ್, ಡೆಸ್ಕ್. ಸೊ ಇವೆಲ್ಲ ಸಮಮಿತಿ ಆಕೃತಿಗಳಾಗಿರ್ತದೆ. ಸಮಮಿತಿ ಇಲ್ಲದ ಆಕೃತಿ ಯಾವಪ್ಪ ಅಂದರೆ ಸೈಕಲ್, ಕಾರು, ಮರ, ಕಲ್ಲು, ಪೆನ್ನು ಇತ್ಯಾದಿ, ಬಸ್ಸು. ಸೊ ಇನ್ನು ಹೆಚ್ಚಿನ ನೀವು ವಸ್ತುಗಳನ್ನು ನೀವು ಬರೀಬೋದಾಗುತ್ತೆ. ನೆಕ್ಸ್ಟ್ ಕೆಳಗೆ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ ಖಾಲಿ ಇರುವ ಕೋಷ್ಟಕದ ಜಾಗದಲ್ಲಿ ನಿರ್ದಿಷ್ಟವಾದ ಚುಕ್ಕಿಗಳ ವಿನ್ಯಾಸವನ್ನು ಬಿಡಿಸಿಕೊಂಡು ರಂಗೋಲಿಯನ್ನು ರಚಿಸಿ ಸಮಮಿತಿ ಆಕೃತಿ ಅಕ್ಷೆಯನ್ನು ಎಳೆದು ಸಮಮಿತಿಯನ್ನು ಪರೀಕ್ಷಿಸಿ. ಸೊ ಇಲ್ಲೊಂದು ರಂಗೋಲಿಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ರಂಗೋಲಿ ನೋಡಿ 2 ಸಮಮಿತಿ ಅಕ್ಷಗಳನ್ನು ಎಳೆದಿದ್ದಾರೆ. ಸೊ ಎರಡೂ ಕಡೆ ಎಳೆದಾಗ ಸೊ ನಮಗೆ 4 ಭಾಗನೂ ಕರೆಕ್ಟಾಗಿ ಸಮವಾಗಿ ಬಂದಿದೆ. ಅದೇ ರೀತಿ ನಿಮಗೆ ಇಲ್ಲಿ ಮುಂದೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಈ 4 ಬಾಕ್ಸ್ನಲ್ಲೂ ನೀವು 4 ರಂಗೋಲಿಗಳನ್ನು ಬರೆದು ಸಮಮಿತಿ ನಕ್ಷೆಯನ್ನು ನೀವು ಹಾಕಬೇಕಾಗುತ್ತೆ. ಸೊ ಇದನ್ನು ನಾನು ನಿಮಗೆ ಚಿತ್ರವನ್ನು ಕೊಟ್ಟಿದ್ದೇನೆ. ನೀವು ಯಾವುದೇ ರಂಗೋಲಿಯನ್ನು ಬಿಡಿಸಿ ನೀವು ಲೈನನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈ ಕೆಳಗಿನ ಉದಾಹರಣೆಯೊಂದಿಗೆ ರೇಖಾಕೃತಿಗಳನ್ನು ರಚಿಸಿ ಅವುಗಳಿಗೆ ಸಮಮಿತಿ ಅಕ್ಷವನ್ನು ಬರೆದು ಸಮಮಿತಿ ಪರೀಕ್ಷಿಸಿ. ಸೊ ಇಲ್ಲಿ ತ್ರಿಭುಜ ಕೊಟ್ಟಿದ್ದಾರೆ. ಸೊ ಇದು ಸಮಮಿತಿ ಹೌದಾ ಇಲ್ವಾ ಅಂತ ಹೇಳಬೇಕು. ಹೌದು, ಒಂದು ತ್ರಿಭುಜವನ್ನು ರಚಿಸಿ ಒಂದು ಸಮಮಿತಿ ಅಕ್ಷೆಯನ್ನು ಎಳೆದ್ರೆ ಇದು ಒಂದು ಸಮಮಿತಿ ಹೊಂದಿರುವಂತಹ ಆಕೃತಿಯಾಗಿರುತ್ತೆ. ಅದೇ ರೀತಿ ಸಮಬಾಹು ತ್ರಿಭುಜ. ಹೌದು, ಸಮಬಾಹು ತ್ರಿಭುಜನೂ ಸಹ ಏನಾಗಿರ್ತದೆ ಸಮಮಿತಿ ಹೊಂದಿರುವ ಅಕ್ಷರವಾಗಿರ್ತದೆ. ನೆಕ್ಸ್ಟ್ ಚೌಕಕ್ಕೆ ಬಂದರೆ ಚೌಕನೂ ಸಹ ಸಮಮಿತಿ ಹೊಂದಿದ ಚಿತ್ರಣ ಆಗಿರುತ್ತೆ. ನೋಡಿ ಈ ರೀತಿ ನೀವು ಎಳಿಬಹುದಾಗುತ್ತೆ. ನೆಕ್ಸ್ಟ್ ಆಯತ. ಆಯತವೂ ಸಹ ಒಂದು ಸಮಮಿತಿ ಅಕ್ಷರ ನೋಡಿದೆ. ನೆಕ್ಸ್ಟ್ ನಿಯಮಿತ ಷಡ್ಭುಜ ಪಂಚಭುಜಾಕೃತಿ. ಇದರಲ್ಲೂ ಸಹ ಒಂದು ಸಮಮಿತಿ ಅಕ್ಷೆಯನ್ನು ನಾವು ಎಳಿಬಹುದಾಗುತ್ತೆ. ನೆಕ್ಸ್ಟ್ ನೀವು ಕಲಿತಿರುವ ಇಂಗ್ಲಿಷ್ ಅಕ್ಷರಗಳಿಗೆ ಸಮಮಿತಿ ಅಕ್ಷರಗಳನ್ನು ನೇರ ಅಥವಾ ಅಡ್ಡ ಎಳೆದು ಅವು ಸಮಮಿತಿ ಹೊಂದಿರುವ ಹಾಗೂ ಹೊಂದಿಲ್ಲದ ಅಕ್ಷರಗಳನ್ನಾಗಿ ವರ್ಗೀಕರಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಕಡೆ ಇರೋವೆಲ್ಲ ಸಮಮಿತಿ ಹೊಂದಿರುವ ಅಕ್ಷರಗಳು. ಅವು ನೇರವಾಗಾದರೂ ಇರ್ಬೋದು ಅಥವಾ ಅಡ್ಡವಾಗಾದರೂ ಇರ್ಬೋದು. ಸೊ ಬಿ, ಸಿ, ಡಿ, ಇ, ಹೆಚ್, ಐ, ಕೆ, ಎಂ, ಓ, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್ ಆ್ಯಂಡ್ ವೈ. ಸೊ ಇದಿಷ್ಟು ಸಮಮಿತಿ ಹೊಂದಿರುವಂತಹ ಅಕ್ಷರಗಳು. ಏಕೆಂದರೆ ನೇರವಾಗಿ ಆದರೂ ಸರಿ ಅಥವಾ ಅಡ್ಡವಾಗಿಯೂ ಆದರೂ ಸರಿ ನಾವಲ್ಲಿ ಸಮಮಿತಿ ಹೊಂದಿದ ಅಕ್ಷರಗಳನ್ನ ನೋಡ್ತೀವಿ. ಆದರೆ ಎಫ್, ಜಿ, ಜೆ, ಎಲ್, ಎನ್, ಅದೇ ರೀತಿ ಪಿ, ಕ್ಯೂ, ಆರ್, ಎಸ್, ಝೆಡ್. ಸೊ ಇವ್ಯಾವು ಸಮಮಿತಿ ಅಕ್ಷರಗಳನ್ನು ಹೊಂದಿಲ್ಲ. ಸೊ ಇದಿಷ್ಟು ನಿಮಗೆ ಅರ್ಥವಾಗಿದೆ. ಅದೇ ರೀತಿ ಯೋಚಿಸಿ ಕೊಟ್ಟಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ನೀವು ಯಾವೆಲ್ಲ ಸಮಮಿತಿ ಅಕ್ಷರಗಳಿದ್ದಾವೆ ಅಂತ ಹೇಳಿ ನೀವು ಪಟ್ಟಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಈ 2 ಕಲಿಕಾ ಹಾಳೆ ಪುನರ್ಮನನ ಹಾಳೆಗಳಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ. ಸೊ ಇದಿಷ್ಟು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.